ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಹೆಡೇಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಈ ನೋವನ್ನು ಅನುಭವಿಸ್ತಾ ಇರ್ತಾರೆ. ಸ್ವಲ್ಪ ಮಾತಾಡಿದ್ರೆ, ಟೆನ್ಷನ್ ಮಾಡಿಕೊಂಡ್ರೆ, ಕೆಲಸದ ಒತ್ತಡದ ಸಂದರ್ಭದಲ್ಲಿ ಸಾಕಷ್ಟು ಹೆಡೇಕ್ ಇರುತ್ತೆ. ಅಂತಹ ಸಮಸ್ಯೆ ನಿಮ್ಮಲ್ಲಿದ್ದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ಇನ್ನಷ್ಟು ಮಾಹಿತಿಯನ್ನು ವೈದ್ಯರಿಂದ ಪಡ್ಕೊಳ್ಳೋಣ. ನಾಜಿಯಾ, ಇವಾಗ ಸಾಮಾನ್ಯವಾಗಿ ಹೆಡೇಕ್ ಬಂತು ಅಂತಂದರೆ ಸುಮಾರು ಎಷ್ಟು ಸಮಯ ತಗೊಳುತ್ತೆ ನಿಮ್ಮ ಪ್ರಕಾರ ಟ್ರೀಟ್ಮೆಂಟಿಗೆ? ಅಂದರೆ ಇವಾಗ ಅದು ಮೈಗ್ರೇನ್ ಆಗಿರಬಹುದು, ಸೈನಸೈಟಿಸ್ ಆಗಿರಬಹುದು, ಅಥವಾ ಸಣ್ಣ ಪ್ರಾಬ್ಲಮ್ ಆಗಿರಬಹುದು, ಸಣ್ಣ ಹೆಡೇಕ್ ಬರೋದಾಗಿರಬಹುದು. ಸುಮಾರು ಎಷ್ಟು ಸಮಯ ತಗೊಳುತ್ತೆ ಈ ಹೆಡೇಕ್ ಟ್ರೀಟ್ಮೆಂಟ್ಗೆ, ಮತ್ತು ಯಾವೆಲ್ಲ ರೀತಿಯ ಪ್ರೋಸೆಸ್ ಇರುತ್ತೆ ಇದರಲ್ಲಿ? ಹೆಡ್ಡೇಕ್, ಸನ್ ಹೆಡ್ಡೇಕ್ ಅಥವಾ ಗ್ಯಾಸ್ಟ್ರಿಕ್ ಹೆಡ್ಡೇಕ್ ಇದ್ದಲ್ಲಿ ಇದಕ್ಕೆ ಹೆಚ್ಚು ಸಮಯ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಇದು ತುಂಬ ಕಾಮನ್. ಬಿಕಾಸ್ ತುಂಬ ಹೆವಿ ಸನ್ಲೈಟಲ್ಲಿ ಹೋದಲ್ಲಿ ಡೆಫಿನೆಟ್ಲಿ ಹೆಡ್ಡೇಕ್ ಬರ್ಬೋದು. ಸೊ ಇದಕ್ಕೆ ಹೆಚ್ಚು ಸಮಯ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚಿದ್ರೆ ಇದರಿಂದ ತಲೆನೋವು ಬರ್ಬೋದು. ಸೊ ಖಂಡಿತವಾಗಿಯೂ ಗ್ಯಾಸ್ಟ್ರೈಟಿಸ್ಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಆ್ಯಂಡ್ ಈ ಗ್ಯಾಸ್ಟ್ರಿಕ್ ಆ್ಯಸಿಡ್ ಉತ್ಪತ್ತಿಯನ್ನು ನಾವು ಕಡಿಮೆ ಮಾಡಿಸ್ಬೇಕಾಗತ್ತೆ. ಇದರ ಜೊತೆಯಲ್ಲಿ ಸೈನಸೈಟಿಸ್ ಟ್ರೀಟ್ಮೆಂಟಿಗೆ, ಸೈನಸೈಟಿಸಲ್ಲಿ ಕೆಲವೊಬ್ಬರಿಗೆ ಸಿವಿಯರ್ ಸೈನಸೈಟಿಸ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬ ಮೈಲ್ಡ್ ಇರುತ್ತೆ, ಅಷ್ಟೊಂದು ಸಿಂಪ್ಟಮ್ಸ್ ಇರಲ್ಲ ಅವರಲ್ಲಿ. ಸೊ ಇದು ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅವರಿಗೆ ತುಂಬ ಸಮಯದಿಂದ ಇದೆ ಪ್ರಾಬ್ಲಮ್, ಆ್ಯಂಡ್ ಫ್ಯಾಮಿಲಿಯಲ್ಲೂ ಪೇರೆಂಟ್ಸಿಗೆ ಇರ್ಬೋದು ಈ ಥರ ಪ್ರಾಬ್ಲಮ್ ಇದೆಯಂದರೆ ಖಂಡಿತವಾಗಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂಥವರಲ್ಲಿ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್. ಅವರಿಗೆ ಸಿಂಪ್ಟಮ್ಸ್ ಎಷ್ಟೊಂದು ಸಿವಿಯರ್ ಇದೆ, ಈ ಫ್ರೀಕ್ವೆನ್ಸಿ ಎಷ್ಟೊಂದಿದೆ ಅಂತ. ಕೆಲವೊಬ್ಬರಿಗೆ ಬರ್ಬೋದು ಸೈನಸೈಟಿಸ್ ಬಂದು ಒಂದೆರಡು ಸತಿ ಬಂದು ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಕಡಿಮೆ ಆಗಿರ್ಬೋದು. ಸೊ ಅಂಥವರಲ್ಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬಟ್ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ, ನೋವು ತುಂಬ ಸಿವಿಯರ್ ಇದೆ ಅಂದರೆ ಆ್ಯಂಡ್ ತಡೆಯೋಕ್ಕಾಗ್ತಾ ಇಲ್ಲ, ಈ ಥರ ಸಿಚುವೇಶನ್ ಇದ್ರೇ ಮೆಡಿಸಿನ್ಸಿಂದ ನಾವು ಇದನ್ನು ಸರಿಪಡಿಸ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ಸೈನಸೈಟಿಸ್ ಟ್ರೀಟ್ಮೆಂಟ್ ಮೇ ಬಿ ಅರೌಂಡ್ 6 months, 8 months, 10 months ಇರುತ್ತೆ. ಆ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ನಮಗೆ ಇಂದಿರಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಇಂದಿರಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್, ನನಗೆ ರೈಟ್ ಸೈಡ್ ತಲೆ ಬಲಗಡೆನೆ ತಲೆಯಿಂದ ಹಿಡಿದು ಪಾದದವರೆಗೂ ತುಂಬಾ ಪೇನ್ ಇದ್ದೇ ಇದೆ ಮೇಡಮ್. 3 years ಆಯ್ತು. ಆಯುರ್ವೇದ ಮೆಡಿಸಿನ್ ಎಲ್ಲ ತಗೊಂಡೆ. ಆಮೇಲೆ ಯೋಗ ಮೆಡಿಟೇಷನ್ ಎಲ್ಲ ಮಾಡಿದಾಗ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಮತ್ತೆ ಏನಾದ್ರು ಟೆನ್ಷನ್ ಮಾಡ್ಕೊಂತಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಮೇಡಮ್. ಓಕೆ, ಇದ್ರ ಜೊತೆಲಿ ನಿಮ್ಗೆ ಬೇರೆ ಸಿಂಪ್ಟಮ್ಸ್ ಇದೆಯಾ? ಅಂದ್ರೆ ವಾಂತಿ ಬಂದಂಗ ಆಗೋದು, ತಲೆನೋವು ಇದ್ದಾಗ? ತಲೆ ಸುತ್ತು ಎಲ್ಲ ಬರುತ್ತೆ ಮೇಡಮ್ ನೀವ್ ಹೇಳ್ದಾಗೆ. ಎಸ್. ಆಯುರ್ವೇದ ಮೆಡಿಸಿನ್ ತಗೊಂಡೆ, ಒಂದ್ ಇಯರ್ ತಗೊಂಡ್ವೆ, ಆದ್ರೂ ನನ್ಗೆ ಕಡಿಮೆ ಅಂತ. ಎಷ್ಟ್ ದಿನಕ್ಕೊಂದ್ಸತಿ ಬರುತ್ತೆ ನಿಮ್ಗೆ? ದಿನಾಲಿರತ್ತಾ ಅಥವಾ ವಾರಕ್ಕೊಂದ್ಸತಿ ಬರತ್ತಾ? ಬರ್ತಿರುತ್ತೆ, ವಾರಕ್ಕೊಮ್ಮೆ ಅವಾಗವಾಗ ಬರ್ತಾ ಇರುತ್ತೆ ಮೇಡಮ್. ಟೆನ್ಷನ್ ಇಂದ, ಸ್ಟ್ರೆಸ್ ಇಂದ? ಹೌದು, ಸ್ಟ್ರೆಸ್ ಇಂದ ಎಲ್ಲ ಹೆಚ್ಚಾಗ್ಬಿಡತ್ತಾ? 3 ವರ್ಷದಿಂದ ಕಂಟಿನ್ಯೂಸ್ ಇದ್ದೇ ಇದೆ. ಬರೀ ತಲೆನೋವು ಅಂತ ಅಲ್ಲ ಮೇಡಮ್, ತಲೆಯಿಂದ ಪಾದದವರೆಗೂ ರೈಟ್ ಸೈಡ್ ಪೂರ್ತಿ ವೀಕೆ. ಓಕೆ, ಸೊ ನಿಮಗೆ ನೋಡಿ ಮೈಗ್ರೇನ್ ಇರ್ಬೋದು, ಬಿಕಾಸ್ ಲಾಂಗ್ ಟರ್ಮ್ ಇದೆಯಲ್ವಾ, ನಿಮಗೆ ತುಂಬ ಸಮಯದಿಂದ ಇದೆ ಹೆಡ್ಡೇಕ್. ಸೊ ಇದು ಮೈಗ್ರೇನ್ ಹೆಡ್ಡೇಕ್ ಇರ್ಬೋದು. ಬಿಕಾಸ್ ಮೈಗ್ರೇನಲ್ಲೂ ಇದು ಲಾಂಗ್ ಡ್ಯೂರೇಷನ್ ಇರುತ್ತೆ ಹೆಡ್ಡೇಕ್. ಮೇ ಬಿ 1-2 ದಿನಕ್ಕೂ ಲಾಸ್ಟ್ ಆಗುತ್ತೆ. ಆ್ಯಂಡ್ ವೀಕ್ಲಿ ಒನ್ಸ್ ಅಂತೂ ಬಂದೇ ಬರುತ್ತೆ. ತುಂಬ ಸಿವಿಯರ್ ಪೇನ್ ಇರುತ್ತೆ. ಆ್ಯಂಡ್ ಯಾವ ಮಧ್ಯಲ್ಲೂ ಕಡಿಮೆ ಆಗೋದು ಸ್ವಲ್ಪ ಕಷ್ಟನೇ. ಸೊ ಡೆಫಿನೆಟ್ಲಿ ಮೈಗ್ರೇನ್ ಹೆಡ್ಡೇಕ್ ಇರ್ಬೋದು. ಸೊ ಹೋಮಿಯೋಪತಿಯಲ್ಲಿ ಇದಕ್ಕೆ ಮೆಡಿಸಿನ್ಸ್ ಇದೆ, ಇದನ್ನು ನಾವು ಕ್ಯೂರ್ ಮಾಡ್ಕೊಳ್ಬಹುದು. ಬಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟು ಬೇಕಾಗುತ್ತೆ. ಬಿಕಾಸ್ ನಿಮಗೆ ತುಂಬ ವರ್ಷದಿಂದ ಇದೆ ಪ್ರಾಬ್ಲಮ್. ಸೊ ಅಟ್ಲೀಸ್ಟ್ 8 months, 10 months ಆರ್ 1 year ಟ್ರೀಟ್ಮೆಂಟು ಬೇಕಾಗಿರ್ಬೋದು. ಓಕೆ, ನೀವು ಬಂದು ಕನ್ಸಲ್ಟ್ ಮಾಡಿಬಿಟ್ಟು ಇದಕ್ಕೆ ಯಾವ ಥರ ಮೆಡಿಸಿನ್ಸ್ ಕೊಡಬೇಕಂತ, ಎಷ್ಟು ದಿನದ ಔಷಧಿ ತಗೊಳ್ಬೇಕಂತ ನಾವು ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಈಗ ಮಂಜುನಾಥ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮೇಡಮ್ ಅವರೇ, ನಮ್ಮ ತಾಯಿಯವರಿಗೆ ಸುಮಾರು 18 ರಿಂದ 20 ವರ್ಷದಿಂದ ತಲೆನೋವಿದೆ. ಓಕೆ, ಸಿಕ್ಕಾಪಟ್ಟ ತೋರಿಸಿದ್ವಿ ಮೇಡಮ್, ಎಲ್ಲಿ ಕಡಿಮೆ ಆಗ್ತಿಲ್ಲ. ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ವಯಸ್ಸು ಎಷ್ಟಾಗಿದೆ? 50 ವರ್ಷ ಇದೆ ಮೇಡಮ್. ಓಕೆ, BP ಎಲ್ಲ ನಾರ್ಮಲ್ ಇದೆಯಾ? BP ಎಲ್ಲ ನಾರ್ಮಲ್ ಇದೆ ಮೇಡಮ್. ಶುಗರ್ ಇಲ್ಲ, BP ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಮೈಗ್ರೇನ್ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಏನಾದ್ರೂ ಇರತ್ತಾ ಅವರಿಗೆ? ಇಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಏನಿಲ್ಲ ಮೇಡಮ್. ಊಟ ಮಾಡಲ್ಲ, ಅದು ಬಂದ್ಬಿಟ್ರೆ ಫುಲ್ ಮಲಗಿಬಿಡ್ತಾರೆ. ಓಕೆ, ಸೊ ನೋಡಿ, ನೀವು ಅವ್ರನ್ನ ಕರ್ಕೊಂಡು ಬನ್ನಿ ಕ್ಲಿನಿಕ್ಕಿಗೆ. ಕೇಸ್ ಟೇಕಿಂಗ್ ಮಾಡಬೇಕು, ಅವ್ರನ್ನ ಚೆಕ್ ಮಾಡಿಬಿಟ್ಟು ಎಕ್ಸ್ರೇ ತೆಗಿಸ್ಬೇಕಾಗತ್ತೆ. ಬಿಕಾಸ್ ಸೈನಸೈಟಿಸಿಂದಲೂ ಇರ್ಬೋದು. ಸೊ ಸೈನಸೈಟಿಸ್ ಹೆಡೇಕ್ ಇದ್ದರೆ ಇದು ಎಕ್ಸ್ರೇಯಲ್ಲಿ ನಾವು ಕಂಡುಹಿಡಿಬೋದು ಯಾವ ಸೈನಸ್ ಇನ್ಫೆಕ್ಷನ್ ಆಗಿದೆಯಾ ಅಂತ. ಓಕೆ, ಸೊ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಕೊಡ್ಬೋದು. ಓಕೆ, ಈಗ ಅನು ಕರೆ ಮಾಡಿದ್ದಾರೆ. ಅನು, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಅನು, ಒಂದು ಮನೆ ಕೇಳ್ತಿದ್ದೆ ನಿಮಗೆ? ಕೇಳ್ತಾ ಇದೆ. ಡಾಕ್ಟರ್ ಜೊತೆ ಮಾತಾಡಿ ಮಾ. ನಮಸ್ಕಾರ ಡಾಕ್ಟರ್. ನಮಸ್ಕಾರ.
ನನ್ಗೆ ಒಂದು ತಿಂಗಳಿಗೆ ಒಂದು 3-4 ವಾರ ಇಲ್ಲ 2 ವಾರದಿಂದ ತಲೆನೋವು ಜಾಸ್ತಿ, ಅರ್ಧ ತಲೆನೋವು. ಓಕೆ ಅದು ಮೈಗ್ರಾನ್ ನಿಲ್ ಅಂತ ಮಾತ್ರೆ ಬರ್ಕೊಟ್ಟಿದ್ದಾರೆ. ಓಕೆ ಅದು ತಗೊಳ್ತಾ ಇದೀವಿ, ಎಕ್ಸ್ರೇ ಇಡ್ತಿದೀವಿ, ಎಲ್ಲ ನಾರ್ಮಲ್ ಬಂದಿದೆ. ಓಕೆ ಆದ್ರೂ ತಲೆನೋವು ಕಮ್ಮಿ ಆಗ್ತಾ ಇಲ್ಲ. ಎಸ್, ಮೈಗ್ರೇನ್ ಹೆಡ್ಏಕ್ ಇದ್ರೆ ಎಕ್ಸ್ರೇ ರಿಪೋರ್ಟ್ಸ್ ಅಂತೂ ನಾರ್ಮಲೇ ಬರೋದು. ಬಿಕಾಸ್ ಎಕ್ಸ್ರೇ ಅಲ್ಲಿ ಬ್ರೈನ್ ಟ್ಯೂಮರ್ಸ್ ಇದೆಯಾ ಅಂತ ಗೊತ್ತಾಗ್ಬೋದು, ಅಥವಾ ಈ ಸೈನಸಸ್ ಅಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಇದ್ರೆ ಗೊತ್ತಾಗ್ಬೋದು. CT ಸ್ಕ್ಯಾನ್ ಎಕ್ಸ್ರೇ ಅಲ್ಲಿ ಸೈನಸೈಟಿಸ್ ಅನ್ನು ಕಂಡು ಹಿಡಿಬಹುದು, ಬ್ರೈನ್ ಟ್ಯೂಮರ್ಸ್ ಅನ್ನು ಕಂಡು ಹಿಡಿಬಹುದು. ಬಟ್ ಇವೆಲ್ಲ ನಾರ್ಮಲ್ ಬಂದಿದೆ ಅಂದ್ರೆ ನಿಮಗೆ ಇದು ಮೈಗ್ರೇನ್ ಹೆಡ್ಏಕೇ ಇರ್ಬೋದು. ಸೊ ಡೆಫಿನೆಟ್ಲಿ ನೀವು ಮೆಡಿಸಿನ್ಸ್ ತಗೊಂಡ್ರೆ, ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಳ್ಬೋದು. ಈ ಮೈಗ್ರೇನ್ ಮಾತ್ರೆ ಅಥವಾ ವ್ಯಾಸೋಗ್ರೇನ್ ಈ ಟ್ಯಾಬ್ಲೆಟ್ಸ್ ನಿಮಗೆ ಟೆಂಪರರಿ ರಿಲೀಫ್ ಕೊಡ್ತಾ ಇರ್ಬೋದು, ಬಟ್ ಅದರಿಂದ ನಿಮಗೆ ಪರ್ಮನೆಂಟ್ ರಿಲೀಫ್ ಸಿಗಲ್ಲ. ಸೊ ಶ್ಯೂರ್ಲಿ ಹೋಮಿಯೋಪತಿಯಿಂದ ನಾವು ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಳ್ಬಹುದು. ಓಕೆ, ಈಗ ಶಿಲ್ಪಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶಿಲ್ಪಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ. ನಾನು ಶಿಲ್ಪಾ ಅಂತ. ಓಕೆ, ಹೇಳಿ. ನಂದು ಲೆಫ್ಟ್ ಸೈಡ್ ತುಂಬಾ ಹೆಡ್ಏಕ್ ಬರುತ್ತೆ ಮೇಡಮ್. ಓಕೆ. ಅದು ಹೇಗಂದ್ರೆ ಈಗ ಲೆಫ್ಟ್ ಸೈಡ್ ಹಿಂದ್ಗಡೆ ತಲೆಯಿಂದ ಫುಲ್ ಮುಂದಿನ ಹಣೆವರ್ಗನು ಫುಲ್ ಹೆಡ್ಏಕ್ ಇರುತ್ತೆ. ಓಕೆ, ಇದು ವಾರಕ್ಕೊಂದ್ಸತಿ ಬರತ್ತಾ? ಇಲ್ಲ ಮೇಡಮ್, ಇದು 15 ಡೇಸ್ ಒಂದ್ಸತಿ, ಇಲ್ಲ 1 ಮಂತಿಗೆ ಒಂದ್ಸತಿ ಈ ತರ. ಓಕೆ, ನಿಮ್ಗೆ ಏಜ್ ಎಷ್ಟಾಗಿದೆ? 23 ಮೇಡಮ್. ಓಕೆ, ಇದ್ರ ಜೊತೆಲಿ ಬೇರೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಅಂದ್ರೆ ತಲೆ ಸುತ್ತು ಆ ತರ ಏನೂ ಇಲ್ಲ ಮೇಡಮ್, ಆದ್ರೆ ಈ ಪೀರಿಯಡ್ ಟೈಮಲ್ಲಿ ಅದ್ರ ಹಿಂದಿನ ದಿನ ಅದು ಆ ತರ ಬರುತ್ತೆ. ಓಕೆ, ಸೊ ನೋಡಿ, ಸ್ವಲ್ಪ ವೀಕ್ನೆಸ್ ಇಂದಲೂ ಈ ಥರ ಬರ್ಬೋದು. ಕೀಪಿಂಗ್ ಯೋರ್ ಏಜ್ ಇನ್ ಮೈಂಡ್. ಆ್ಯಂಡ್ ಅಗೇನ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ಸೈನಸೈಟಿಸ್ ಇಂದ ಆರ್ ಮೈಗ್ರೇನ್ ಹೆಡ್ಏಕ್ ಕೂಡ ಇರ್ಬೋದು. ನೀವು ಎಕ್ಸ್ರೇ ಏನಾದರೂ ತೆಗೆಸಿದ್ದೀರಾ ಇದಕ್ಕೆ? ಏನೂ ಇಲ್ಲ ಮೇಡಮ್, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೋತೀನಿ, ಅದು ಕೂಡಲೇ ಹೋಗ್ಬಿಡುತ್ತೆ. ಓಕೆ, ನೋಡಿ, ನೀವೊಂದು ಎಕ್ಸ್ರೇ ತೆಗೆಸಿ ನೋಡಿ, ಅದರಲ್ಲಿ ಸೈನಸೈಟಿಸ್ ಇದೆಯಾ ಏನಂತ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ತಗೊಂಡ್ರೇ ಅದು ಕಡಿಮೆ ಆಗೋದು. ಬರೀ ಪೇನ್ ಕಿಲ್ಲರ್ಸಿಂದ ನಿಮಗೆ ಆ ಮೊಮೆಂಟಿಗೆ ರಿಲೀಫ್ ಸಿಗ್ಬೋದು, ಬಟ್ ಕಂಪ್ಲೀಟ್ಲಿ ಇದು ವಾಸಿ ಆಗಲ್ಲ. ಸೊ ಏನು ಕಾರಣ ಇದೆಯಾ ಅಂತ ಕಂಡು ಹಿಡಬೇಕಾಗತ್ತೆ. ಸೊ ಎಕ್ಸ್ರೇ ಮಾಡಿಸ್ಕೊಂಡು ನೀವು ಬೇಕಾದ್ರೆ ರಿಪೋರ್ಟ್ಸ್ ತಗೊಂಡು ಕನ್ಸಲ್ಟ್ ಮಾಡಬೇಕಾಗತ್ತೆ, ಆ್ಯಂಡ್ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಕೊಡ್ಬೋದು. ಓಕೆ, ಈಗ ಗೀತಾ ಬೆಂಗಳೂರಿಂದ ಕರೆ ಮಾಡ್ತಾರೆ. ಗೀತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ. ಹಲೋ, ನನ್ಗೆ ತಲೆನೋವು ವಾರಕ್ಕೊಂದ್ಸತಿ ಬರುತ್ತೆ ರೀ. ಓಕೆ. ತಲೆ ಸ್ನಾನ ಮಾಡಿದ್ರೆ ಹಿಂದೆ ತಲೆ ಒಳ್ಳೆ ಜೀವ ಅಂತ ಇಳಿಯುತ್ತೆ, ತಲೆ ಬಗ್ಗಕ್ ಕೂಡ ಆಗಲ್ಲ. ಓಕೆ. ವಾರಕ್ಕೆ ತಲೆ ಸ್ನಾನ ಮಾಡಿದ್ರೆ ಇಲ್ಲ, ಯಾವತ್ತಾದ್ರೂ ಟೆನ್ಷನ್ ತುಂಬಾ ಇದ್ರೆ ಆತರ ಆಗುತ್ತೆ. ನಾನ್ ಟ್ಯಾಬ್ಲೆಟ್ ಏನ್ ತಗೊಳಲ್ಲ, ಹಂಗೆ ಸರಿ ಮಾಡ್ತೀನಿ, ಅದು ಹೋಗೋದೇ ಇಲ್ಲ. ರಾತ್ರಿ ಹಂಗೆ ಮಲಗಿದ್ರೇನೆ ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬಾ. ಓಕೆ, ಸೊ ನೋಡಿ, ತಲೆ ಸ್ನಾನ ಮಾಡಿದಾಗೆಲ್ಲ ನಿಮಗೆ ಹೆಡ್ಏಕ್ ಬರ್ತಾ ಇದೆಯಾ ಅಂದರೆ ಈ ಸೈನಸೈಟಿಸ್ ಹೆಡ್ಏಕ್ ಇರ್ಬೋದು. ಸೊ ತಲೆ ಸ್ನಾನ ಮಾಡಿದ ನಂತರ ತಲೆಯನ್ನು ಸರಿಯಾಗಿ ನೀವು ಡ್ರೈ ಮಾಡ್ಕೊಳ್ಬೇಕು, ಕೂದಲನ್ನು. ಬಿಕಾಸ್ ಇದರಿಂದ ವಾಟರ್ ತಲೆಯಲ್ಲಿ ಸೋಕ್ ಆಗಿಬಿಡತ್ತೆ. ಸೊ ಅದರಿಂದ ಕೂಡ ಸೈನಸೈಟಿಸ್ ಆಗ್ಬೋದು, ಈ ಸೈನಸ್ಗಳ ಇನ್ಫೆಕ್ಷನ್ ಆಗ್ಬೋದು. ಸೊ ಇಷ್ಟು ಮಾಡಿಬಿಟ್ಟು ನೀವು ಸ್ಟೀಮ್ ಇನ್ಹಲೇಷನ್ ಮಾಡಿ ಮನೆಯಲ್ಲಿ. ಸ್ವಲ್ಪ ವಿಕ್ಸ್ ಹಾಕಿಬಿಟ್ಟು ಕೂಡ ಸ್ಟೀಮ್ ಇನ್ಹಲೇಷನ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ವಿಕ್ಸ್ ಆ ಥರ ಏನಾದರೂ ಹಚ್ಚಿ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಸೈನಸೈಟಿಸಿಗೂ ಮೆಡಿಸಿನ್ಸ್ ಇದೆ, ಅದು ತಗೊಂಡು ನೀವು ಇದಕ್ಕೆ ಪರ್ಮನೆಂಟ್ ರಿಲೀಫ್ ಸಿಗಬೇಕಾದ್ರೆ ಖಂಡಿತವಾಗಿಯೂ ಔಷಧಿ ತಗೊಳ್ಬೇಕಾಗತ್ತೆ. ಓಕೆ, ಈಗ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ. ಹಲೋ. ಹಲೋ ಮೇಡಮ್, ನಮಗೆ ತುಂಬಾ ಈಗ 4-5 ವರ್ಷದಿಂದ ತಲೆನೋವು ಬರ್ತಾ ಇದೆ. ಓಕೆ. ಬಹಳ ತಲೆ ನೋಯ್ತಾ ಇದೆ ಮೇಡಮ್. ಈಗ ನಾವು ಡಾಕ್ಟರ್ ತೋರಿಸಿದ್ವಿ, ಹ್ಮ್ ಗುಳಿಗೆ ಕೂಡ ಬಹಳ ನುಂಗಿದೀವಿ, ಆದ್ರೆ ಎಫೆಕ್ಟ್ ಏನಾಗಲ್ಲ ಮೇಡಮ್. ಬಹಳ ತಲೆನೋವು ಬರ್ತಾ ಇದೆ, ಅದು ಗುಳಿಗೆ ನುಂಗಿದ್ರೆ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ ಮೇಡಮ್ ತಲೆನೋವು. ಓಕೆ, ಮೈಗ್ರೇನ್ ಇರ್ಬೋದು. ಬಿಕಾಸ್ ಈ ಥರ ಲಾಂಗ್ ಡ್ಯೂರೇಷನ್ ಹೆಡ್ಏಕ್ ಅಂದರೆ ಇಟ್ ಕುಡ್ ಬಿ ಅ ಮೈಗ್ರೇನ್ ಹೆಡ್ಏಕ್ ಓನ್ಲಿ. ಸೊ ಹೋಮಿಯೋಪತಿಯಲ್ಲಿ ಇದಕ್ಕೆ ಮೆಡಿಸಿನ್ಸ್ ಇದೆ. ನಮ್ಮದು ಲಾಂಗ್ ಟರ್ಮ್ ಇರುತ್ತೆ ಟ್ರೀಟ್ಮೆಂಟ್. ಮೇ ಬಿ 8 ಮಂತ್ಸ್ 10 ಮಂತ್ಸ್ ಆದರೂ ಔಷಧಿ ತಗೊಳ್ಬೇಕಾಗತ್ತೆ ನೀವು. ಆ್ಯಂಡ್ ಈ ಮೆಡಿಸಿನ್ಸಿಂದ ನೀವು ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು. ಓಕೆ, ಈಗ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ವೆಂಕಟೇಶ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಮೇಡಮ್ ಕೇಳ್ತಾ ಇದೆ ಮೇಡಮ್. ಮಾತಾಡಿ ಡಾಕ್ಟರ್ ಜೊತೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಮಗೆ ಒಂದು 8 ವರ್ಷದಿಂದ ಮೇಡಮ್ ಇದು ಅರೆತಲೆನೋವು ಅಂತ ಹೇಳ್ತೀವಲ್ಲ ಮೇಡಮ್, ಮೈಗ್ರೇನ್ ಹೆಡ್ಏಕ್. ಓಕೆ. ಅದು ಕಾಡ್ತಾ ಇದೆ ಮೇಡಮ್. ವಾಮಿಟಿಂಗ್ ಸಿಂಪ್ಟಮ್ಸ್ ಬರ್ತದೆ. ಹ್ಮ್ ಮಣಿಪಾಲಲ್ಲೆಲ್ಲ ತೋರಿಸಿದ್ವಿ ಮೇಡಮ್, ನಿಮಾನ್ಸ್ ಅಲ್ಲಿ ತೋರಿಸಿದೀನಿ. ಓಕೆ. CT ಸ್ಕ್ಯಾನ್ ಮಾಡಿಸಿದ್ವಿ ಮೇಡಮ್, ಅದು ನಾರ್ಮಲ್ ಅಂತ ಬಂತು ಮಣಿಪಾಲಲ್ಲಿ. ಓಕೆ. ಅದು ಏನು ಕ್ಯೂರ್ ಆಗ್ತಾ ಇಲ್ಲ ಮೇಡಮ್, ಸ್ವಲ್ಪ ದಯಮಾಡಿ ನಮ್ಗೆ ಇದು ಮಾಡಿ.
ಎಸ್, ಸಿ ಮೈಗ್ರೇನ್ ಹೆಡ್ಏಕ್, ಪೇನ್ ಕಿಲ್ಲರ್ಸ್, ವ್ಯಾಸೋಗ್ರೇನ್ ಈ ಥರ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಟೆಂಪ್ರರಿ ರಿಲೀಫ್ ಸಿಗ್ಬೋದು ನಿಮಗೆ ಮೈಗ್ರೇನಿಗೆ. ಬಟ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಟ್ರೈ ಮಾಡಿ ಇದಕ್ಕೆ, ಬಿಕಾಸ್ ಹೋಮಿಯೋಪತಿಯಲ್ಲಿ ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದೆ. ಮೈಗ್ರೇನ್ ಹೆಡ್ಏಕನ್ನು ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಳ್ಬಹುದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಬಟ್ ಮೇ ಬಿ 1 year ಟ್ರೀಟ್ಮೆಂಟ್ ಬೇಕಾಗುತ್ತೆ ನಿಮ್ಮ ಕೇಸಲ್ಲಿ, ಬಿಕಾಸ್ ನಿಮಗೆ ಲಾಂಗ್ ಟರ್ಮ್ ಇಂದ ಇದೆ. ನೀವು ನಿಮ್ಮ ರಿಪೋರ್ಟ್ಸ್ ತಗೊಂಡು, ನಿಮ್ಮ CT ಸ್ಕ್ಯಾನ್, ಎಕ್ಸ್ರೇ ರಿಪೋರ್ಟ್ಸ್ ಎಲ್ಲ ತಗೊಂಡು ಬನ್ನಿ ಕ್ಲಿನಿಕ್ಕಿಗೆ. ನಿಮ್ಮ ಕೇಸನ್ನು ತಗೊಂಡು ನಿಮ್ಗೆ ಎಷ್ಟು ದಿನದ ಔಷಧಿ ಬೇಕಾಗುತ್ತೆ ಅದೆಲ್ಲ ನಾವು ಇನ್ಫಾರ್ಮ್ ಮಾಡಿಬಿಟ್ಟು ನಿಮಗೆ ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡಿಕೊಡ್ತೀವಿ. ಓಕೆ, ಈಗ ಗದಗದಿಂದ ದೇವಣ್ಣ ಅನ್ನೋರು ಕರೆ ಮಾಡಿದ್ದಾರೆ. ದೇವಣ್ಣ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಮಾತಾಡಿ ದೇವಣ್ಣ ಅವರೇ ಅವ್ರ ಜೊತೆ. ನಮಸ್ಕಾರ ಮೇಡಮ್ ಅವರ. ನಮಸ್ಕಾರ. ನಮಗೆ 1 ವರ್ಷದಿಂದ ತಲೆನೋವು ಇದೆ ಮೇಡಮ್ ಅವರ. ಓಕೆ. ಒಟ್ಟ ತಲೆನೋವು ತೋರಿಸಿದೇನ್ರಿ, ಅದು ಒಟ್ಟ ಕಡಿಮೆ ಆಗಿ ಫುಲ್ ತಲೆನೋವು ರೀ. ಓಕೆ. ಅದು ಒಟ್ಟ ಕಡಿಮೆ ಆಗವಲ್ರಿ, ಅದು ಏನು ಪ್ರಾಬ್ಲಮ್? ಔಷಧಿ ಏನಾದರೂ ತಗೊಳ್ತಾ ಇದ್ದೀರಾ ನೀವು ಇದಕ್ಕೆ? ಮೆಡಿಸಿನ್ ತಗೊಂಡಿದೀವಿ ಮೇಡಮ್ ಅವರ, ಆಸ್ಪತ್ರೆ ತೋರಿಸಿದ್ದೆ, ಆದ್ರೂ ಕಡಿಮೆ ಆಗಲಿಲ್ಲ ಅದು. ಓಕೆ, ಸೊ ನೀವು ನೋಡಿ ರಿಪೋರ್ಟ್ಸ್ ಏನಾದರೂ ಮಾಡಿಸಿದ್ದೀರಾ ಇದಕ್ಕೆ? ಎಕ್ಸ್ರೇ, CT ಸ್ಕ್ಯಾನ್ಸ್? ಎಕ್ಸ್ರೇ ಆಗಿದೆ, CT ಸ್ಕ್ಯಾನ್ ಆಗಿದೆ ಮೇಡಮ್ ಅವರ ಅದು ಹುಬ್ಳಿಯಲ್ಲಿ. ಓಕೆ, ನಿಮ್ಮ ಹತ್ರ ರಿಪೋರ್ಟ್ಸ್ ಇದ್ದರೆ ನೀವು ಅದನ್ನು ತಗೊಂಡು ಬನ್ನಿ ಕ್ಲಿನಿಕ್ಕಿಗೆ, ಬಿಕಾಸ್ ಅದು ನೋಡಿಬಿಟ್ಟು ನಿಮ್ಗೆ ಹೇಳ್ಬೋದು ನಿಮಗೆ ಏನಕ್ಕೆ ಈ ಥರ ಆಗ್ತಾ ಇದೆ, ಏನು ಕಾರಣ ಇದೆ ಇದಕ್ಕಂತ ನಿಮ್ಮ ರಿಪೋರ್ಟ್ಸ್ ನೋಡಬೇಕಾಗತ್ತೆ. ಓಕೆ, ಸೊ ರಿಪೋರ್ಟ್ಸ್ ತಗೊಂಡು ನೀವು ಬನ್ನಿ, ಅದನ್ನು ನೋಡಿಬಿಟ್ಟು ನಾವು ಎಷ್ಟು ದಿನ ಟ್ರೀಟ್ಮೆಂಟ್ ಬೇಕಾಗತ್ತೆ ಅದೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಈಗ ರಮಾ ಕರೆ ಮಾಡಿದ್ದಾರೆ. ರಮಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ರಮಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಾ, ಕೇಳ್ತಾ ಇದೆ ಮೇಡಮ್. ಡಾಕ್ಟರ್ ಜೊತೆ ಮಾತಾಡಿಮಾ. ಹಲೋ ಮೇಡಮ್. ಹಲೋ, ನಮಸ್ಕಾರ. ನಮಸ್ತೆ ರಮಾ. ಓಕೆ. ನಮಗೆ ವೀಕ್ಲಿ ಒಂದ್ಸತಿ ನೈಟ್ ಟೈಮ್ ಸಡನ್ ಆಗಿ ಬರುತ್ತೆ ಮೇಡಮ್ ತಲೆನೋವು. ಓಕೆ. ಮಾಡ್ಕೊಂಡಾಗ ಏನು ನೋವು ಇರುತ್ತಾ, ಸಡನ್ ಆಗಿ ಅವಾಗ ಮಧ್ಯದಲ್ಲಿ ತಲೆನೋವು ಬರುತ್ತೆ. ಓಕೆ, ಅವರ ಸಮಸ್ಯೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಹುಶಃ ಸಾಕಷ್ಟು ತೊಂದರೆ ಇದೆ. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ ರಮಾ. ಕೊನೆಯದಾಗಿ ನಾಜಿಯಾ ಅವರೇ, ಈ ಹೆಡ್ಡೇಕ್ ಬಂದ ತಕ್ಷಣ ಏನು ಯಾವ ರೀತಿ ಟ್ರೀಟ್ಮೆಂಟ್ ಆಗಲಿ ಅಥವಾ ಮುನ್ನೆಚ್ಚರಿಕೆ ಆಗಲಿ ತಗೋಬೇಕಾಗುತ್ತೆ? ಸಣ್ಣ ಹೆಡ್ಡೇಕ್ ಇರಬಹುದು, ಯಾವುದರಿಂದನೋ ಬಂದಿರೋದು. ಸಣ್ಣ ಹೆಡ್ಡೇಕ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ಡಿಹೈಡ್ರೇಷನ್ ಇಂದ ಕೂಡ ತಲೆನೋವು ಬರ್ಬೋದು. ಸೊ ಡೆಫಿನೆಟ್ಲಿ ವಾಟರ್ ಇಂಟೇಕ್ ಹೆಚ್ಚಾಗಿರಬೇಕು. ಅಟ್ಲೀಸ್ಟ್ 3 to 4 liters ಆಫ್ ವಾಟರ್ ಡೈಲಿ ತಗೊಳ್ಬೇಕು. ಬಿಕಾಸ್ ಡಿಹೈಡ್ರೇಷನ್, ಮೈಯಲ್ಲಿ ನೀರಿನ ಅಂಶ ಕಡಿಮೆ ಇದ್ರೂ ಕೂಡ ತಲೆನೋವು ಬರ್ಬೋದು. ಅಥವಾ ಇವಾಗ ಸ್ವೆಟ್ಟಿಂಗ್ ಆದರೂ ಕೂಡ ಸೋಡಿಯಂ ಇವೆಲ್ಲ ಸಾಲ್ಟ್ಸ್ ನಮ್ಮ ಬಾಡಿಯಿಂದ ವೇಸ್ಟ್ ಆಗಿಬಿಡತ್ತೆ. ಸೊ ಅದರಿಂದ ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಆ್ಯಂಡ್ ಡೆಫಿನೆಟ್ಲಿ ಡೈಲಿ ವಾಕ್ಸ್ ಆರ್ ರಿಕ್ವೈರ್ಡ್. ವ್ಯಾಯಾಮ ಮಾಡಬೇಕು, ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಬೇಕು. ಬಿಕಾಸ್ 90% ಆಫ್ ದ ಕೇಸಸ್ ಸ್ಟ್ರೆಸ್ಸಿಂದ ಹೆಡ್ಡೇಕ್ ಬರುತ್ತೆ. ಸೊ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ನಾವು ಮೆಡಿಟೇಷನಿಂದ ಇರಲಿ ಅಥವಾ ಯೋಗಾಸನದಿಂದ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬಹುದು. ಥ್ಯಾಂಕ್ ಯು ನಾಜಿಯಾ. ಅಂದರೆ ಪ್ರತಿದಿನದ ಸಮಸ್ಯೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ. ಧನ್ಯವಾದ. ಥ್ಯಾಂಕ್ ಯು ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.